ಉಪ್ಪಿದು ರೌದ್ರಾವ ತರ ನೋಡ್ಬೇಕು. ಶಿವಣ್ಣಂದು ಶಿವ ತಾಂಡವ, ರಾಜ್ಬಿ ಶೆಟ್ಟಿ ಅವ್ರದ್ದು ರೋಮಾಂಚನ ಆಕ್ಟಿಂಗು. 45 ಏನಂದ್ರೆ ಒಬ್ಬ ಮನುಷ್ಯ ಹೆಂಗ್ ಬದ್ಬೇಕು, ಗರುಡ ಪುರಾಣ ಅಂದ್ರೆ ಏನು, ಮನುಷ್ಯತ್ವದ ಬೆಲೆ ತೋರಿಸಿದೆ 45 ಮೂವಿ. ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಈ ಫಿಲಮ್ ಇಂದ. ಈ ತರ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬರಬೇಕು. ಆಸ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಗೆದ್ದಿದ್ದಾರೆ ಫಸ್ಟ್ ಸಿನಿಮಾದಲ್ಲೇ. ಇದೇ ರೀತಿ ಒಳ್ಳೊಳ್ಳೆ ಕನ್ನಡ ಸಿನಿಮಾ ಬಂದ್ರೆ ಎಲ್ಲ ಅನುಕೂಲ ಆಗುತ್ತೆ, ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಈ ಸಿನಿಮಾ ನೋಡಿದ್ರಲ್ಲ, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾ ಇದು. 100% ಅಲ್ಲ 1000% ಫ್ಯಾಮಿಲಿಗೋಸ್ಕರನೇ ಮಾಡಿರೋ ಸಿನಿಮಾ. ಇಷ್ಟು ದಿನ ಥಿಯೇಟರ್ ಜನ ಬರ್ತಾರೆ ಅಂತ ಇದ್ರು, ಫ್ಯಾಮಿಲಿ ಆಡಿಯನ್ಸ್ ತುಂಬಿ ತುಳುಕ್ತಾರೆ. ಇನ್ಮೇಲೆ ನೋಡ್ಕೊಳ್ಳಿ. ಅಣ್ಣ, ಈಗ ನೀವು ಈ ಸಿನಿಮಾ ನೋಡ್ಕೊಂಡು ಅರ್ಥ ಮಾಡ್ಕೊಂಡ್ಮೇಲೆ ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಏನ್ ಅನ್ಸುತ್ತೆ ನಿಮ್ಗೆ? ರಾಜ್ಬಿ ಶೆಟ್ಟಿ ಬಿಟ್ಟು ಈ ಕ್ಯಾರೆಕ್ಟರ್ ಬೇರೆ ಯಾರು ಮಾಡಕ್ ಆಗ್ತಿರಲ್ಲ. ರಾಜ್ಬಿ ಶೆಟ್ಟಿ ಅವರು ಆ ಕ್ಯಾರೆಕ್ಟರ್ ನ್ಯಾಯ ಒದಗಿಸಿದ್ದಾರೆ. 45 ಸಿನಿಮಾ ನೋಡಿದ್ಮೇಲೆ ಏನ್ ಅರ್ಥ ಮಾಡ್ಕೊಂಡ್ರಿ ನೀವು? ಸರ್, ಜೀವನದಲ್ಲಿ ಒಬ್ಬ ಮನುಷ್ಯ ಹೆಂಗ್ ಬದುಕ್ಬೇಕು, ಹೇಗೆ ಜೀವನ ಮಾಡ್ಬೇಕು ಅನ್ನೋದನ್ನೇ ತೋರ್ಸಿರೋದು ಫಿಲಮ್ ಅಲ್ಲಿ. ಒಬ್ಬ ಮನುಷ್ಯ ಹೆಂಗೆ ಶಿವಣ್ಣ ಅವ್ರ ಆಕ್ಟಿಂಗ್ ಹೆಂಗಿತ್ತು? ಶಿವ ತಾಂಡವ ಸರ್. ಶಿವಣ್ಣ ಐ ಲವ್ ಯು ಅಂತ ಹಾಕೊಂಡಿದ್ದಾರೆ. ನಮ್ದು ಗುಂಡ್ಲುಪೇಟೆ ತಾಲೂಕು. ನಾವು ಅಪ್ಪ ಶಿವಣ್ಣ ಅಭಿಮಾನಿ. ನೀವು ಅಲ್ಲಿಂದ ಬಂದಿದ್ದೀರಾ ಸಿನಿಮಾ ನೋಡಕ್ಕೆ? ಸಿನಿಮಾ ನೋಡಕ್ ಅಲ್ಲಿಂದ ಬಂದಿರ ಸರ್. 45 ಸಿನಿಮಾ ನಾನು ನಂದು ಅಂತ ಬೆಳಿತಾರಲ್ಲ ಇವಾಗ, ಅಂದೇನು ಇಲ್ಲ, ಎಲ್ಲ ಅವಂದೇ ಅಷ್ಟೇ. ಶಿವಂದ್ ಒಂದೇ, ಇನ್ನೇನು ಇಲ್ಲ. ನಮ್ ಶಿವಾನಂದಿಯ ರಾಜೇಶ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಇನ್ನೋಸೆಂಟ್ ಪಾರ್ಟ್ ಮಾಡಿರೋದು. ಜೀವನದಲ್ಲಿ ಹೆಂಗ್ ತಿಳ್ಕೋಬೇಕು ಅನ್ಬಿಟ್ಟು ಆ ರೀತಿ ಕ್ಯಾರೆಕ್ಟರ್ನ ತೋರ್ಸ್ಕೊಟ್ಟಿರ್ತಿದ್ರು 45 45 ದಿನದಲ್ಲಿ. ಅದನ್ನ ಇವರು ಉಪೇಂದ್ರ ಅವರು ಇದ್ ಮಾಡ್ತಾರೆ, ಅವ್ರಿಗೆ ಇದ್ ಮಾಡ್ತಾರೆ. ಆ ಒಂದು ಇದ್ರಲ್ಲಿ ಅವರು ಗಾಬರಿತನ ಮನಸತ್ವನ ಇದ್ ಮಾಡ್ಕೊತಾರೆ ಅವರು. ನಾವು ಒಪ್ಪಿ ಸರ್ ಅಂದ್ರೆ ಒಂದು ಒಳ್ಳೆ ರೀತಿ ನಾವು ನಾಯಿ ಪ್ರಿಯ ಸರ್. ಆದ್ರೆ ನಾಯಿಗಳನ್ನು ಸಾಕ್ತಿವಿ. ನಾಯಿ ಕಾಲ ಭೈರೇಶ್ವರ ಅಂತಾರೆ, ನಾವು ನಾಯಿ ಸಾಕ್ತಿವಿ. ನಮ್ದು ಒಪ್ಪಿ ಸರ್ ನೋಡ್ರೆ, ಉಪ್ಪಿ ಸರ್ಗೆ ಮಾತ್ರ ಮಾಡಿರೋ ಆಕ್ಟಿಂಗ್ ಆಗಿ ಸಕ್ಕತ್ತೆ ಸರ್, ಅಮೇಜಿಂಗ್ ಸರ್. ಸರ್, ಇದು ಯಾವ ತರ ಸಂದೇಶ ಅಂದ್ರೆ, ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಿ ಓಡಿಸ್ಬೇಕು. ಒಂದ್ ಒಳ್ಳೆ ಸಂದೇಶ ಕೊಟ್ಟಿದ್ರೆ. ಅದ್ ಯಾವನ ಮೊನ್ನೆ ಹೇಳ್ತಿದ್ದ, ರಾಜ್ಕುಮಾರ್ನ ಮೀರ್ಸ್ಬಿಟ್ಟವ್ರೆ, ರಾಜ್ಕುಮಾರ್ ಮಕ್ಕಳನ್ನ ಮೀರ್ಸವ್ರೆ ಅಂತ. ಕ್ಲೈಮ್ಯಾಕ್ಸ್ 20 ನಿಮಿಷ ನೋಡ್ರೆ ಸಾಕು, ಶಿವಣ್ಣನ್ ಏನ್ ಆಕ್ಟಿಂಗ್ ಅಂತ. ಜೈ ಶಿವಣ್ಣ. ಸರ್, ಈ ಸಿನಿಮಾ ನೋಡೋರ್ಗೆ ಒಂದ್ ಹೇಳ್ತೀನಿ, ದಯವಿಟ್ಟು ನಿಮ್ ಜೀವನದಲ್ಲಿ ಏನ್ ಭಯ ಇರ್ತದೋ ಅದು ಹೆಂಗ್ ಸಾವು ಇರ್ತದೆ ಅಂತ ಈ ಫಿಲಂ ನೋಡಾದ್ಮೇಲೆ ಆ ಸಾವಿನ ಭಯ ಹೋಯ್ತದೆ ಅಂತ ನಾನು ಹೇಳಕ್ ಕೊಟ್ಟಿದ್ದೀನಿ.